ನಮಸ್ಕಾರ ಫ್ರೆಂಡ್ಸ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ 23 ಮೇ ಶುಕ್ರವಾರದ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ 22 ಮೇ ಗುರುವಾರ ವೀಕ್ಲಿ ಎಕ್ಸ್ಪೈರಿನಲ್ಲಿ ಮೂಮೆಂಟಮ್ ಹೇಗಿತ್ತು ಅಂತ ನೋಡೋಣ. ಇನ್ನು ಮುಂದುವರೆಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೆ ನೋಡಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ನಿಫ್ಟಿ 24,650 ಕೆಳಗಡೆ, ಇಲ್ಲಿ 2 ದಿನದಲ್ಲೂ ನಿಯರ್ 24,650 ಹತ್ರ ಬರ್ತಾ ಇದೆ. ಇದನ್ನ ಏನಾದರೂ ನಿಫ್ಟಿ ಬ್ರೇಕ್ ಆದರೆ 24,500 ಹಾಗೂ 400 ಕಡೆ ಕೂಡ ಹೋಗೋ ಚಾನ್ಸಸ್ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ನಿಫ್ಟಿ 24,650 ಬ್ರೇಕ್ ಆಗ್ತಿದ್ದಂಗೆ ಇದು ಕೆಳಗಡೆ 24,600 ಹತ್ರನೇ ಟ್ರೇಡ್ ಆಗ್ತಾ ಇಲ್ಲಿಂದ ನಿಧಾನವಾಗಿ ಕೆಳಗಡೆ ಬಂತು. ಸೊ ಇಲ್ಲಿ ನಾವು ಓಪನಿಂಗ್ ಅಲ್ಲೇ ಏನಾದರೂ 24,650 ಬ್ರೇಕ್ ಆಗ್ತಿದ್ದಂಗೆ ಪುಟ್ಟಲ್ಲಿ ಪೊಸಿಷನ್ ತಗೊಂಡು ದಿನದ ಕೊನೆಯವರೆಗೆ ಹೋಲ್ಡ್ ಮಾಡಿದ್ರೆ ಅರೌಂಡ್ 24,500 ಹತ್ರ ಬಂದಾಗ ಒಂದು ಒಳ್ಳೆ ಪ್ರಾಫಿಟ್ ಆಗ್ತಾ ಇತ್ತು. ಅದೇ ಏನಾದರೂ ನಾವು 15 ಮಿನಿಟ್ಸ್ ವೇಟ್ ಮಾಡಿ ಅಲ್ಲಿಂದ ಪುಟ್ಟಲ್ಲಿ ಬೈ ಮಾಡೋಕ್ಕೆ ಟ್ರೈ ಮಾಡಿದರೆ ಅಲ್ಲಿ ಯಾವುದೇ ಸರಿಯಾದ ಮೂಮೆಂಟಮ್ ಬರದೆ ಇಲ್ಲಿ ಪ್ರೀಮಿಯಂ ಡಿಕೆ ಆಗಿರೋ ಚಾನ್ಸಸ್ಸೇ ತುಂಬಾನೇ ಇದೆ. ಸೊ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮಲ್ಲಿ ಇಲ್ಲಿ ನೀವು ನೋಡ್ಬೋದು, ನಾವು ಓಪನಿಂಗಲ್ಲೇ ನಿಫ್ಟಿ ವೀಕ್ ಆಗಿ ಆಗಿದ್ದಕ್ಕೆ ಹಾಗೂ ಮೊದಲನೇ ಕ್ಯಾಂಡಲ್ಲೇ ದೊಡ್ಡ ರೆಡ್ ಕ್ಯಾಂಡಲ್ ಆಗಿದ್ದಕ್ಕೆ ಯಾವುದೇ ಪೊಸಿಷನ್ಸ್ನ ತಗೊಳ್ಳಿಲ್ಲ ಹಾಗೂ ದಿನದ ಕೊನೆಯಲ್ಲಿ ಬಂದ ರಿಕವರಿನಲ್ಲಿ ಕೂಡ ನಾವು ಯಾವುದೇ ಟ್ರೇಡ್ನ ಮಾಡಲಿಲ್ಲ. ಈ ಗುರುವಾರ ದಿನ ಯಾವುದೇ ಪೊಸಿಷನ್ ತಗೊಳ್ಳದೆ ಮಾರ್ಕೆಟ್ ಕ್ಲೋಸ್ ಆಯಿತು. ಆದರೆ ಯಾರಾದರೂ ಕ್ವಿಕ್ ಆಗಿ ಇಲ್ಲಿ ಪುಟ್ಟು ಪೊಸಿಷನ್ ತಗೊಂಡಿದ್ರೆ ಹಾಗೂ ನಿಫ್ಟಿ ಕೆಳಗಡೆ ಬಂದು 24,500 ಬ್ರೇಕ್ ಆಗಿ 20-ಡೇ ಮೂವಿಂಗ್ ಯಾವ್ರೇಜ್ ಸಪೋರ್ಟ್ ತಗೊಂಡು ರಿಕವರಿ ಕಂಡಾಗ ಇಲ್ಲಿ ಏನಾದರೂ ಪೊಸಿಷನ್ ತಗೊಂಡಿದ್ರೆ ಇಲ್ಲಿ ಕೂಡ ಒಳ್ಳೆ ಪ್ರಾಫಿಟ್ ಮಾಡಿರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಿಫ್ಟಿ ಈಗ 24,600 ಮೇಲೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಇದ್ರ ಜೊತೆಗೆ ನಾವು ಇಲ್ಲಿ ಬ್ಯಾಂಕ್ ನಿಫ್ಟಿನ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಇಲ್ಲಿ ನೀವು ನೋಡ್ಬೋದು, ಮೊದಲನೆಯ ಬಿಯರಿಶ್ ರೆಡ್ ಕ್ಯಾಂಡಲ್ ನಂತರ ಇಲ್ಲಿ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಇದು ಕೆಳಗಡೆ ಬಂದು 20-ಡೇ ಮೂವಿಂಗ್ ಆವರೇಜ್ ಅನ್ನ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡ್ತಾ ಅಲ್ಲಿಂದನೇ ಸಪೋರ್ಟ್ ತಗೊಂಡು ಅರೌಂಡ್ 215 ನಂತರ ರಿಕವರಿ ಕಾಣ್ತು. ಆ ರಿಕವರಿ 10-ಡೇ ಮೂವಿಂಗ್ ಆವರೇಜ್ 55,000 ಹತ್ರ ಇತ್ತು. ಸೊ ಈಗ ಅದ್ರ ಹತ್ರ ಬಂದು ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಈಗ ನಾವು 23 ಮೇ ಶುಕ್ರವಾರದ ಟ್ರೇಡಿಂಗ್ ಲೆವೆಲ್ಸ್ ನೋಡೋಕೆ ಶುರು ಮಾಡೋಣ. ಮೊದಲೇದಾಗಿ ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ನ ಚೆಕ್ ಮಾಡಿದ್ರೆ ಇದು ಸ್ಟಾರ್ಟಿಂಗ್ ಆಫ್ ದ ಡೇ 18 ಮೇಲೆ ಹೋಗಿತ್ತು. ಅಲ್ಲಿಂದ ಕೂಲ್ ಆಗ್ತಾ ಸೈಡ್ ವೇಸ್ ಅಲ್ಲಿ ಬರ್ತಾ ಎಂಡ್ ಆಫ್ ದ ಡೇ 17 ಹತ್ರ ಬಂದಿದೆ. ಇದು ನಾಳೆ ದಿನ ಏನಾದರೂ ಕಡಿಮೆ ಆಗ್ತಾ ಬಂದ್ರೆ ಮಾತ್ರನೇ ನಾವು ಒಂದು ರಿಕವರಿನ ನೋಡ್ಬೋದು. ಅಗೇನ್ ಇದು ಈ ಲೆವೆಲ್ ಇಂದ ಹೆಚ್ಚಾಗ್ತಾ 17.5 18 ಕಡೆ ಹೋದ್ರೆ ಅಗೇನ್ ಮಾರ್ಕೆಟ್ ಅಲ್ಲಿ ವೀಕ್ನೆಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ $73 ಪರ್ ಬ್ಯಾರಲ್ ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿಂದ ಸದ್ಯಕ್ಕೆ ಯಾವುದೇ ನೆಗೆಟಿವ್ ಕ್ಲೂ ಇಲ್ಲ. ನಮ್ಮ ರುಪಿ ಅಗೇನ್ಸ್ಟ್ $, ರುಪಿ ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇನೆ ಸ್ವಲ್ಪ ಲೋವರ್ ಲೆವೆಲ್ ಇಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆದಾಗಿಂದಾನೆ 85.5 ಹತ್ರ ಇದ್ದಿದ್ದು 85.6 ಹತ್ರ ಬಂದು ಇಲ್ಲಿಂದ ಆಫ್ಟರ್ 12 PM ಆಲ್ಮೋಸ್ಟ್ 86.05 ವರೆಗೆ ಹೋಗಿತ್ತು. ಈಗ 86 ಕೆಳಗಡೆ ಬಂದಿದೆ. ಸೊ ಇದರ ಮೂಮೆಂಟಮ್ ಕೂಡ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಆ ಇಂಟ್ರಾಡೇನಲ್ಲಿ ನೆಗೆಟಿವ್ ಆಗಿತ್ತು. ಹಾಗಾಗಿ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅದು ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ನ ಕೂಡ ನೋಡಿದ್ವಿ. ಸೊ ಇದ್ರ ಮೂಮೆಂಟಮ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು 86 ಮೇಲೆ ಹೋಗ್ತಾ ಅಗೇನ್ ಟುವರ್ಡ್ಸ್ 87 88 ಹೋದ್ರೆ ಅದು ಈಕ್ವಿಟಿ ಮಾರ್ಕೆಟ್ಗೆ, ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು US$ ಇಂಡೆಕ್ಸ್ ನ ನೋಡಿದ್ರೆ ಇದು 100 ಕೆಳಗಡೆನೆ ಇದೆ ಇನ್ನು. ಸೊ ಇಲ್ಲಿಂದನೂ ಯಾವುದೇ ನೆಗೆಟಿವ್ ಇಲ್ಲ, ಇದು ಸದ್ಯಕ್ಕೆ ಪಾಸಿಟಿವ್ ಆಗಿ ನಮಗೆ ಕಾಣಿಸ್ತಾ ಇದೆ. ಇನ್ನು US 10-year ಬಾಂಡ್ yield ಇದು 4.5 ಹೋಗಿದ್ದಕ್ಕೆ ಇದು ಆಕ್ಚುಲಿ ನೆಗೆಟಿವ್ ಆಗಿದೆ. 4.6 ವರೆಗೆ ಹೋಗಿತ್ತು ನಿನ್ನೆ ದಿನ. ಅದಕ್ಕಾಗಿ US ಮಾರ್ಕೆಟ್ ಅಲ್ಲಿ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಇತ್ತು. ಸೊ ಇದು 4.5 ಮೇಲೆ ಇರೋವರೆಗೂ ಓವರ್ ಆಲ್ ಈಕ್ವಿಟಿ ಮಾರ್ಕೆಟ್ಗೆ, ನಾಟ್ ಓನ್ಲಿ ಇಂಡಿಯಾ, ಓವರ್ ಆಲ್ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಗೆ ಇದು ನೆಗೆಟಿವ್ ಆಗೇ ಇರುತ್ತೆ. ಇನ್ನು US ನ ಡೌ ಜೋನ್ಸ್ ಫ್ಯೂಚರ್ಸ್ ನಿನ್ನೆ ದಿನ ನೆಗೆಟಿವ್ ಆಗಿತ್ತು. US ನ ನಾಸ್ದಾಕ್ ಇಂಡೆಕ್ಸ್, IT ಇಂಡೆಕ್ಸ್ ಅಲ್ಲಿ ಕೂಡ ನಿನ್ನೆ ದಿನ ಕರೆಕ್ಷನ್ ಬಂದಿತ್ತು. ಹಾಗೂ ನಿಕೆ ಜಪಾನ್ ಇಂಡೆಕ್ಸ್ ಅಲ್ಲಿ ಕೂಡ ನಿನ್ನೆ ದಿನ ಕರೆಕ್ಷನ್ ಬಂದಿತ್ತು. ಇನ್ನು ಅದು ಲೋವರ್ ಲೆವೆಲ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಅದರ್ ಗ್ಲೋಬಲ್ ಮಾರ್ಕೆಟ್ ಕಡೆಯಿಂದ ಕೂಡ ಸದ್ಯಕ್ಕೆ
ನ್ಯೂಟ್ರಲ್ ಟು ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಇನ್ನು ನಾವು ಎಫ್ ಐಸ್ ಡೇಟಾನ ಚೆಕ್ ಮಾಡಿದ್ರೆ ನಿನ್ನೆ ದಿನ ಎಫ್ ಐಸ್ ಇಂಡಿಯನ್ ಮಾರ್ಕೆಟಲ್ಲಿ ಬೈ ಮಾಡಿದ್ರು. ಎಫ್ ಐ ಜೊತೆಗೆ ಡಿ ಐಸ್ ಕೂಡ ಇಂಡಿಯನ್ ಮಾರ್ಕೆಟಲ್ಲಿ ಕ್ಯಾಶಲ್ಲಿ ಬೈ ಮಾಡಿದ್ರು. ಇದು ಸದ್ಯಕ್ಕೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು 22 ಮೇ ಡೇಟಾ ಹೇಗೆ ಬರುತ್ತೆ ಅಂತ ನಾವು ಕಾದು ನೋಡ್ಬೇಕಾಗತ್ತೆ. ಅಗೇನ್ ಇಲ್ಲಿ ಎಫ್ ಐಸ್ ಬೈಯಿಂಗ್ ಬೈಯಿಂಗ್ ನಂಬರ್ಸ್ ಕಾಣಿಸ್ತು ಅಂದ್ರೆ ಅದು ಅಗೇನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಕೊಡೋ ಚಾನ್ಸಸ್ ಇರುತ್ತೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಸ್ಟ್ರಾಂಗ್ ಆಗಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಇದು ಎಫ್ ಐಸ್ ಡೇಟಾ ಆಯ್ತು. ಇನ್ನು ನಾವು ಈಗ ನಿಫ್ಟಿ ಆಪ್ಷನ್ ಚೈನ್ ನ ಚೆಕ್ ಮಾಡಿದ್ರೆ, ಈಗ ನಾನು ನಿಫ್ಟಿ ನೆಕ್ಸ್ಟ್ ವೀಕ್ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಸೊ ಇಲ್ಲಿಂದ ನಿಫ್ಟಿಗೆ ಇಮಿಡಿಯೇಟ್ ಆಗಿ 24,600 ಸಪೋರ್ಟ್ ಇರುತ್ತೆ, 24,700 ರೆಸಿಸ್ಟೆನ್ಸ್. ಮೇನ್ ಸಪೋರ್ಟ್ 24,500, ಸ್ಲೈಟ್ ರೆಸಿಸ್ಟೆನ್ಸ್, ಸ್ಮಾಲ್ ರೆಸಿಸ್ಟೆನ್ಸ್ 24,800 ಇದೆ. ಸೊ ನಿಫ್ಟಿ ಅಪ್ ಮೂವ್ ಕೊಡೋಕ್ಕೆ ಶುರು ಆದರೆ ಇಲ್ಲಿ 800 ಹತ್ರ ಸ್ಮಾಲ್ ರೆಸಿಸ್ಟೆನ್ಸ್, ಅಲ್ಲಿಂದ ಡೈರೆಕ್ಟ್ ಆಗಿ 25,000 ವರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಕೆಳಗಡೆ ಬಂದ್ರೆ ಅಗೇನ್ 25,000 ಸಪೋರ್ಟ್ ಇರುತ್ತೆ. ಸೊ ನಾವು ಆಕ್ಚುಲಿ ಟ್ರೆಂಡ್ ರಿವರ್ಸಲ್ ಅಂತ ಎಕ್ಸ್ಪೆಕ್ಟ್ ಮಾಡೋದು. ನಿಫ್ಟಿ ಏನಾದರೂ ಇಲ್ಲಿ ಕೆಳಗಡೆ 24,500 ಕೆಳಗಡೆ ಕ್ಲೋಸಿಂಗ್ ಕಂಡ್ರೆ, ಅಥವಾ 20 ಡೇ ಮೂವಿಂಗ್ ಆವರೇಜ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಇಲ್ಲಿ 20 ಡೇ ಮೂವಿಂಗ್ ಆವರೇಜ್ ನಾವು ನಿಫ್ಟಿನಲ್ಲಿ ಬಂದ್ರೆ 20 ಡೇ ಮೂವಿಂಗ್ ಆವರೇಜ್ ಈಗ 24,468 ಏನಿದೆ. ಸೊ ಇದ್ರ ಕೆಳಗಡೆ ಯಾವುದೇ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಬಂದ್ರೆ ಕೂಡ ಆಗ ಟ್ರೆಂಡ್ ರಿವರ್ಸಲ್ ಆಗುತ್ತೆ. ಸದ್ಯಕ್ಕೆ ಟ್ರೆಂಡ್ ಪಾಸಿಟಿವ್ ಆಗೇ ಇದೆ. ಸೊ ಇಲ್ಲಿಂದ ಈಗ ನಾವು ಲಾಂಗ್ ಪೊಸಿಷನ್ ತಗೋಬೇಕು ಅಂದ್ರೆ ನಿಫ್ಟಿನಲ್ಲಿ ನಾವು 24,700 ಮೇಲೆ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಮೂವ್ಮೆಂಟ್ ನಮಗೆ 24,800 ಸ್ಮಾಲ್ ರೆಸಿಸ್ಟೆನ್ಸ್, ಅಲ್ಲಿಂದ ಟುವರ್ಡ್ಸ್ 25,000 ಹೋಗೋ ಚಾನ್ಸಸ್ ಇರುತ್ತೆ. ಸೊ ಓನ್ಲಿ 24,700 ಮೇಲೆ ಮಾತ್ರನೇ ನಾವು ಕಾಲ್ ಸೈಡಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇನ್ನು ಪುಟ್ ಸೈಡಲ್ಲಿ ಯಾವುದೇ ಲೆವೆಲಲ್ಲಿ ನಾವು ಪುಟ್ ಸೈಡಲ್ಲಿ ಪೊಸಿಷನ್ ನೋಡಲ್ಲ. ಏನಾದರೂ ನಿಫ್ಟಿ ಕೆಳಗಡೆ ಬಂದು 20 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಸ್ಲಿಪ್ ಆದರೆ, ಅಥವಾ ಇವತ್ತಿನ ಗುರುವಾರದ ಲೋ ಕೆಳಗಡೆ ಸ್ಲಿಪ್ ಆದರೆ ಮಾತ್ರನೇ ನಾವು ಪುಟ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇಲ್ದಿದ್ರೆ ಈ ಮಧ್ಯದಲ್ಲಿ ಯಾವುದೇ ಟ್ರೇಡ್ ತಗೊಳ್ಳೋದು ಬೇಡ. ಸೊ ಇಲ್ಲಿ ನಿಫ್ಟಿ ಏನಾದರೂ 24,600 ಈ ಲೆವೆಲಲ್ಲಿ ಇದ್ರೆ ಅಗೇನ್ ಸೈಡ್ ವೇಸು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನಾವು ಓನ್ಲಿ 24,700 ಮೇಲೆ ಕಾಲ್ ಸೈಡಲ್ಲಿ ಮಾತ್ರನೇ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದರೆ, ಬ್ಯಾಂಕ್ ನಿಫ್ಟಿ ಈಗ 55,000 ಹತ್ರ ಬಂದು ಕ್ಲೋಸ್ ಆಗಿದೆ, 54,941 ಹತ್ರ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಸೈಡಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡೋದು 55,100 ಮೇಲೆ. ಇಲ್ಲಿಂದ ಬರೋ ಮೂಮೆಂಟಮ್ಗೆ 55,600 500 ಪಾಯಿಂಟ್ ಮೂಮೆಂಟಮ್, ಆ ಮೂಮೆಂಟಮ್ ಕಂಟಿನ್ಯೂ ಆದರೆ 56,000 ಕೂಡ ಈ ಶುಕ್ರವಾರ ದಿನನೇ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ ತಗೊಂಡು ಸ್ಟಾಪ್ ಲಾಸ್ನ ಟ್ರೈಲ್ ಮಾಡ್ತಾ ಹೋಗ್ಬೋದು ಎವ್ರಿ 100 to 150 ಪಾಯಿಂಟ್ಸು ಮೂಮೆಂಟಮ್ಗೆ. ಇನ್ನು ಪುಟ್ ಸೈಡಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ 20 ಡೇ ಮೂವಿಂಗ್ ಆವರೇಜ್ ಕೆಳಗಡೆ, ಅದು 54,500 ಕೆಳಗಡೆ ಅಂತಾನೆ ಹೇಳ್ಬೋದು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 54,500 ಕೆಳಗಡೆ ಪುಟ್, ಹಾಗೂ 55,100 ಮೇಲೆ ಕಾಲ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಈ ಮಧ್ಯದಲ್ಲಿ ಯಾವುದೇ ಟ್ರೇಡ್ನ ತಗೊಳ್ಳೋದು ಬೇಡ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದರೆ, ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಈಗ 10 ಡೇ ಮೂವಿಂಗ್ ಆವರೇಜ್ ಕೆಳಗಡೆನೆ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋದು. ಇಲ್ಲಿಂದ ಏನಾದರೂ ಒಂದು ಒಳ್ಳೆ ರಿಕವರಿ ಬಂದು, ಅಥವಾ ಇದೇನಾದರೂ 12,600 ಮೇಲೆ ಹೋದಾಗ ಮಾತ್ರ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಸೊ ಅದ್ರ ಕೆಳಗಡೆ 12,600 ಕೆಳಗಡೆ ಅಥವಾ 12,500 ಈ ಎಲ್ಲ ರೇಂಜಲ್ಲಿ ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಸೊ ಇಲ್ಲಿ ಹೈ ವಾಲಟಿಲಿಟಿ ಅಥವಾ ಸೈಡ್ ವೇಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ 12,600 ಮೇಲೆ ಕ್ಲೋಸಿಂಗ್ ಕೊಡೋಕ್ಕೆ ಶುರು ಆದರೆ ಸೋಮವಾರದಿಂದ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇನ್ನು ಪುಟ್ ಸೈಡ್ ಕೂಡ ಇದರಲ್ಲಿ ನಾವು ನೋಡ್ತಾ ಇಲ್ಲ. ಸೊ ಸದ್ಯಕ್ಕೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ನೋ ಟ್ರೇಡಿಂಗ್ ಇಂಡೆಕ್ಸ್ ಆಗಿರುತ್ತೆ. ಇನ್ನು ನಮಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮೂವ್ಮೆಂಟ್ ಸಿಗದೇ ಇದ್ದಾಗ ನಾವು ಟಿ ವಿ ಎಸ್ ಮೋಟರಲ್ಲಿ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ಟಿ ವಿ ಎಸ್ ಮೋಟರ್ ಇದು ಇವತ್ತಿನ ದಿನ ನೆಗೆಟಿವ್ ಸೆಂಟಿಮೆಂಟಲ್ಲಿ ಕೂಡ ಲೋವರ್ ಲೆವೆಲಿಂದ ಒಳ್ಳೆ ರಿಕವರಿ ಕೊಟ್ಟು 1.28% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಹಾಗೂ ಸೈಕಲಾಜಿಕಲ್ ಲೆವೆಲ್ 2,800 ಮೇಲೆ ಬಂದು ಕ್ಲೋಸ್ ಆಗಿದೆ. ಸೊ ಇದರಲ್ಲಿ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ನೆಕ್ಸ್ಟ್ 2 to 3 ಡೇಸ್ಗೆ ಇಲ್ಲಿ ಏನಾದರೂ ಲಾಂಗ್ ಪೊಸಿಷನ್ ತಗೊಂಡ್ರೆ ಕೆಳಗಡೆ 2,750 ಹತ್ರ ಸ್ಟಾಪ್ ಲಾಸ್ನ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು ಟಿ ವಿ ಎಸ್ ಮೋಟರಲ್ಲಿ F&Oನಲ್ಲಿ ಪೊಸಿಷನ್ ತೊಗೊಳಕ್ಕೆ ಕೂಡ ನೋಡ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.